ಪ್ರದರ್ಶನ ಫ್ರೀಡಂ ಪಾರ್ಕ್ನಲ್ಲಿ ಹಿಂದೂ ಸಂಘಟನೆಗಳ ಹೋರಾಟ ಅಕ್ರಮ ಬಾಂಗ್ಲಾ ನಿವಾಸಿಗಳ ವಿರುದ್ಧ ಹೋರಾಡಲಿಕ್ಕೆ ಸಜ್ಜು. ಹಿಂದೂ ಸಂಘಟನೆಗಳ ಶಕ್ತಿ ಪ್ರದರ್ಶನ ಫ್ರೀಡಂ ಪಾರ್ಕ್ನಲ್ಲಿ ಹಿಂದೂ ಸಂಘಟನೆಗಳ ಹೋರಾಟ ಅಕ್ರಮ ಬಾಂಗ್ಲಾದೇಶಗಳ ನಿವಾಸಿಗಳ ವಿರುದ್ಧ ಹೋರಾಟಕ್ಕೆ ಸಜ್ಜು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಪ್ರಕರಣ. ಕಲ್ಲು ತೂರಾಟವನ್ನು ಖಂಡಿಸಿ ಹಿಂದೂ ಸಂಘಟನೆಗಳ ಪ್ರೊಟೆಸ್ಟ್. 5,000ಕ್ಕೂ ಹೆಚ್ಚು ಜನ ಸೇರಿ ಪ್ರತಿಭಟನೆಗೆ ತಯಾರಿ ನಡೆಸ್ತಾ ಇದ್ದಾರೆ. ಶ್ರೀರಾಮ್ ಸೇನೆ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಕೂಡ ಸಾಥನ್ನ ನೀಡ್ತಾ ಇದೆ. ಕತೆ ಎಲ್ಲಿಂದ ಶುರುವಾಗುತ್ತೆ ಅಂತಂದ್ರೆ, ಓಂ ಶಕ್ತಿ ಮಾಲಾಧಾರಿಗಳು ಸಾಕಷ್ಟು ಜನ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ, ಅವರ ಉತ್ಸವಗಳನ್ನ ತೆಗೆದುಕೊಂಡು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಯಾರಿಗೂ ಡಿಸ್ಟರ್ಬ್ ಮಾಡೋದಿಲ್ಲ, ಯಾರಿಗೂ ಏನೋ ಒಂದು ಮಾತು ಬೈಯೋದಿಲ್ಲ. ಆದರೆ ಸಾಕಷ್ಟು ಕಿಡಿಗೇಡಿಗಳು, ನಮ್ಮ ಬಾಂಧವರಾಗಿರುವಂತಹ ಸಾಕಷ್ಟು ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡ್ತಾರೆ. ಕಲ್ಲು ತೂರಾಟ ಮಾಡಿದ್ದಕ್ಕೆ ಓಂ ಶಕ್ತಿ ಮಾಲಾಧಾರಿಗಳಿಗೆ ತಲೆಗೆ ಹೊಡೆತ ಬೀಳುತ್ತೆ, ತಲೆ ಒಡೆದೋಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡಲಾಗುತ್ತೆ. ಇನ್ನು ಬಾಂಗ್ಲಾದೇಶದಲ್ಲಿ ನಡೀತಿರುವಂತಹ ಹಿಂದೂಗಳ ಮೇಲಿನ ದೌರ್ಜನ್ಯ ಇದೆಯಲ್ಲ, ಆ ದೌರ್ಜನ್ಯವನ್ನ ಖಂಡಿಸ್ತಾ ಇದ್ದಾರೆ ಭಾರತದವರು. ಆದರೆ ಅಲ್ಲಿ ಹಿಂದೂಗಳನ್ನ ತುಂಬಾ ತುಚ್ಛವಾಗಿ ಕಾಣಲಾಗ್ತಾ ಇರುವಂಥದ್ದು, ಅವರ ಆಚರಣೆ ವಿಚಾರಣೆಗಳನ್ನ ಮಾಡಲಿಕ್ಕೆ ಬಿಡದೆ ಹೋಗಿರುವಂಥದ್ದು, ಅವರು ಧರ್ಮದ ವಿರುದ್ಧವಾಗಿ ನಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ಟಾರ್ಚರ್ ಕೊಡ್ತಾ ಇರುವಂತಹ ಘಟನೆಗಳೆಲ್ಲ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ. ಈ ಕಾರಣಕ್ಕಾಗಿ ಇದೆರಡನ್ನೂ ಕೂಡ ಖಂಡಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹಿಂದೂಗಳು, ಶ್ರೀರಾಮ್ ಸೇನೆ ಮತ್ತು ಅವ್ರದ್ದೆಲ್ಲ ಸೇನೆಗಳಿರ್ತಾವಲ್ಲ, ಅವು ಒಂದು 500ಕ್ಕೂ ಹೆಚ್ಚು 5,000ಕ್ಕೂ ಹೆಚ್ಚು ಜನಗಳು ಒಂದು ಹೋರಾಟವನ್ನು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಎಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಇವತ್ತು ಹಿಂದೂ ಸಂಘಟನೆಗಳ ಶಕ್ತಿ ಪ್ರದರ್ಶನ ಅಂತ ಇಟ್ಟುಕೊಂಡಿದ್ದಾರೆ. ಅಕ್ರಮ ಬಾಂಗ್ಲಾದೇಶಗಳ ನಿವಾಸಿಗಳ ವಿರುದ್ಧ ಹೋರಾಟಕ್ಕೆ ಸಜ್ಜು ಮಾಡಲಾಗ್ತಾ ಇದೆ. 5,000ಕ್ಕೂ ಹೆಚ್ಚು ಜನ ಸೇರ್ಕೊಂಡು ಪ್ರತಿಭಟನೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ನೋಡಿ, ಸಾಕಷ್ಟು ಜನ ಸೇರುವಂತಹ ಸಾಧ್ಯತೆಗಳಿದೆ. ಪೊಲೀಸರು ಬಂದಿದ್ದಾರೆ, ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇದೆಲ್ಲ ಆಗದೆ ಮುಂದೆ ಏನೂ ಅಹಿತಕರ ಘಟನೆಗಳು ನಡೀದಂತೆ ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇ.